ಯಾರನ್ನು ಮಾತಾಡ್ಸಿ ಎಲ್ಲ ಇದೆ, ಬಂಗ್ಲೆ ಇದೆ, ಕಾರ್ ಇದೆ, ಮಕ್ಕಳೆಲ್ಲ ಒಳ್ಳೆ ಪೊಸಿಷನಲ್ಲಿದ್ದಾರೆ, ನೆಮ್ಮದಿ ಇಲ್ಲ, ನಮಗೆ ಖುಷಿ ಅನ್ನೋದೇ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. ನಾವು ಅವ್ರಿಗೆ ಹೇಳೋಣ ಅಂತ ಕಷ್ಟನ ಹೇಳಿ ಅವರೇ ಅವ್ರ ಕಡೆಯಿಂದಲೇ ಕಷ್ಟ ಹೇಳ್ತಾರೆ. ಆವಾಗ ನಾವು ಯಾರಿಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ತಂದೆ ತಾಯಿಗೆ ಏಜ್ ಆಗಿರುತ್ತೆ, ಮಕ್ಳುಗಳಿಗೆ ಹೇಳೋಕ್ಕೂ ಅವರು ಕೆಪಾಸಿಟಿ ಇರುತ್ತೋ ಗೊತ್ತಿಲ್ಲ. ಅದರಲ್ಲೂ ಆ ಥರ ಪ್ರಾಬ್ಲಮ್ ಇರೋರು ಖಂಡಿತ ನಿಮ್ಮನ್ನು ಮೀಟ್ ಮಾಡಿ ನಿಜವಾಗ್ಲೂ ಹುಷಾರಾಗಿ ಯಾವ ಮೆಡಿಷನ್ನು ಇಲ್ಲದೇ ಇಲ್ಲ, ಖಂಡಿತ ಬೇಕು ಮೇಡಮ್ ಎಲ್ರಿಗೂ. ನೀವು ಖುಷಿ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ. ನಿಮ್ಮನ್ನ ಮಾತು, ನಿಮ್ಮ ಸ್ಪೀಚು ಮತ್ತು ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಇಷ್ಟ ಆಗ್ತಿತ್ತು ಮೇಡಮ್. ರಿಪೀಟ್ ನೋಡಿ ಅಲ್ಲೇ ಅರ್ಧ ಸರಿಯಾದೆ. ಮತ್ತು ಮೇಡಮನ್ನು ನೋಡಬೇಕು ಒಂದು ಸಲನಾದರೂ ಅಂತ ಬಂದೆ ನಿಮ್ಮ ರೂಮಿಗೆ. ಮತ್ತೆ ನನಗೆ ಸಿಕ್ಕಿದ್ರೆ ನನಗೇನೋ ದೇವ್ರು ನೋಡ್ದಂಗೆ ಆಗಿಬಿಡ್ತು. ಆದರೂ ಒಂದು ಅಟೆಂಡ್ ಮಾಡಿದ್ಕೇ ಇಷ್ಟು ಬದಲಾವಣೆ. ಒಂದು ಹಾಸ್ಪಿಟಲ್ಗೆ ಹೋದರೆ ಟೆಸ್ಟ್ಗಳು ಎಷ್ಟು ಬಿಲ್ಲಿಂಗೆ 10,000 ಆಗಿರುತ್ತೆ ಒಂದು ಸಲಕ್ಕೇ. ಆದರೆ ನನಗೆ ಒಂದು ಅಟೆಂಪ್ಟಲ್ಲಿ ಇಷ್ಟು ಖುಷಿಯಾಗಿ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಫುಲ್ ಖುಷಿ ಆಯಿತು ಮೇಡಮ್. ನೀವು ನಿಜವಾಗ್ಲೂ ನನ್ನ ಥರನೇ ಎಲ್ಲರಿಗೂ ಬದಲಾವಣೆ ಖಂಡಿತ ಬೇಕು ಅನ್ನಿಸ್ತಾ ಇದೆ. ಬರಬೇಕು ಮೇಡಮ್, ಎಲ್ಲರೂ ಕೇಳ್ಕೊಬೇಕು. ಗೊತ್ತಿಲ್ಲದೆ ಇರೋದು, ನನಗೂ ಗೊತ್ತಿಲ್ಲದೆ ಇರೋದು ಎಷ್ಟೋ ಇತ್ತು. ಅದು ಹೇಗಿರಬೇಕು, ಖುಷಿ ಹೇಗೆ ಪಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಫುಲ್ ಹುಷಾರಾದೆ ಅಂತ ಫೀಲ್ ಆಗ್ತಾಯಿದೆ ಮೇಡಮ್. ಫೀಲ್ ಆಗೋದೇನು ಖಂಡಿತ 100% ನನಗೆ ಹುಷಾರೇ ಆಗೋದೆ. ನಿಮ್ಮನ್ನು ನೋಡಿದ್ದು ಇದಕ್ಕೆ ಖುಷಿ ಆಗೋದು. ನನ್ನ ಮಗಳು ಡಾಕ್ಟ್ರ್ ಆದರೂ ನಿಮ್ಮ ವೀಡಿಯೋಸ್ ಅವಳಿಗೆ ಕಳಿಸ್ಕೊಡ್ತಾ ಇದ್ದೆ ನೋಡು ಅಂತ. ನಿಜವಾಗ್ಲೂ ರಿಯಲಿ ಹ್ಯಾಪಿ ಮೇಡಮ್. ನನ್ನ ತಲೆ ಒಳಗೆ ಎಷ್ಟು ಯೋಚನೆಗಳಿದ್ವು ಅವೆಲ್ಲ ಎಂತೆಂಥದೋ. ಇವ್ರದ್ದು ಮೆಡಿಟೇಷನು, ಇವ್ರದ್ದೆಲ್ಲ ಗುರೂಜಿ ಅವ್ರದ್ದೆಲ್ಲ ವೀಡಿಯೋಸ್ ಕೇಳ್ತಾ ಇದ್ದೆ. ಆದ್ರೂ ಎಲ್ಲೋ ನಾನು ಬದಲಾಗ್ತಾ ನಿಮ್ಮದು ವೀಡಿಯೋ ಸಿಕ್ತು. ಅದಂತೂ ನನಗಿನ್ನೂ ಅದೇನೋ ಸಿಕ್ಕಿದಷ್ಟು ಖುಷಿ ಆಗೋಯ್ತು. ಇನ್ನು ಸಂಪೂರ್ಣವಾಗಿ ಹುಷಾರಾದೆ ಮೇಡಮ್. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಲ್ಲಿ ಕೇಳಿದೆ, ಇಲ್ಲ ನೆಕ್ಸ್ಟ್ ಬನ್ನಿ ಅಂತ ಹೇಳಿ ಕಳಿಸಿದ್ರು ನನ್ನನ್ನು. ಅದು ಹೆಂಗೆ ಸಿಕ್ಕಿ ಅದೇ ಎದ್ದ ತಕ್ಷಣ ಅಂದ್ಕೊಂಡು ಬಂದಿದ್ದೆ ಮೇಡಮ್ ನಂಗೆ ಸಿಕ್ಕಲಿ ಅಂತ. ಸಿಕ್ಬಿಟ್ರೆ ಐ ಆಮ್ ಸೋ ಹ್ಯಾಪಿ ಟು ಬಿ ಮೀಟಿಂಗ್ ಯು. ಒಳ್ಳೆದಾಗಲಿ. ಓಕೆ ಮೇಡಮ್, ಥ್ಯಾಂಕ್ ಯು.